ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಾವು ಹೌಸ್ ಕೀಪಿಂಗ್ ಜಾಬ್ ಬಗ್ಗೆ ನೋಡೋಣ. ಹೌಸ್ ಕೀಪಿಂಗ್ ಅಂದ್ರೆ ಏನು, ಅದ್ರ ಬಗ್ಗೆ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಹಾಗೆ ಇದೇ ರೀತಿಯ ಸುಮಾರು ವಿಡಿಯೋಗಳು ಇನ್ನ ಮುಂದಿನದಾಗಿ ಬರ್ತವೆ. ಹೌಸ್ ಕೀಪಿಂಗ್ ಕೆಲಸ ಮಾಡೋದಕ್ಕೆ ಬೇಕಾಗಿರುವ ನಾಲೆಡ್ಜ್ ಏನು, ಬೇಸಿಕ್ ಎಥಿಕ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೌಸ್ ಕೀಪಿಂಗ್ ಅಂದ್ರೆ ಏನು, ಅಂದ್ರೆ ಮನೆ ಕೆಲಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ, ಬಟ್ ಹೌಸ್ ಕೀಪಿಂಗ್ ಕೆಲಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಓಕೆ, ಹೌಸ್ ಕೀಪಿಂಗ್ ಅಂದ್ರೆ ಏನು ಅಂತ ಇವಾಗ ನಾವು ನೋಡೋಣ. ಹೌಸ್ ಕೀಪಿಂಗ್ ಅಂದ್ರೆ, ಹೌಸ್ ಕೀಪಿಂಗ್ ಇಸ್ ದ ಕೀಪಿಂಗ್ ದ ಹೌಸ್ ಕ್ಲೀನ್, hygienic, sanitizer and beautiful by the achieving the no dirty, no debris, no smell, no pests. ಅಂದ್ರೆ ಮನೆ ಕೆಲಸ ಅಂದ್ರೆ ನಾವು ಮನೆಯನ್ನ ನೀಟಾಗಿ ಸುಂದರವಾಗಿ ಇಡ್ತಕ್ಕಂಥದ್ದು. ಮನೆ ಕೆಲಸದಲ್ಲಿ ಯಾವುದೇ ರೀತಿಯ ಕಸ ಇರಬಾರ್ದು, ಅಂದ್ರೆ ಡೆಬ್ರಿಸ್ ಅಂದ್ರೆ ಕಸ ಇರಬಾರ್ದು. ಯಾವುದೇ ರೀತಿಯ ಸ್ಮೆಲ್ ಇರಬಾರ್ದು, ಯಾವುದೇ ರೀತಿಯ ಕೀಟಾಣುಗಳು ಇರಬಾರ್ದು. ಸೊ ಅದಕ್ಕೋಸ್ಕರ ಪೆಸ್ಟ್ ಕಂಟ್ರೋಲಿಂಗ್ ಅಂತ ಮಾಡಿಸ್ಬೇಕು. ಅಂದ್ರೆ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಈ ಕೆಮಿಕಲ್ ನಾವು ಹಾಕಿ ಕೆಲಸ ಮಾಡೋದ್ರಿಂದ ಹಲವಾರು ರೀತಿಯ ಕೀಟಾಣುಗಳು ಸತ್ತು ಹೋಗ್ತವೆ. ಅವಾಗ ನಮ್ಮ ಮನೆ ನೀಟಾಗಿ ಇರುತ್ತದೆ. ಒಂದು ಆಫೀಸ್ ಆಗಿರ್ಲಿ, ಒಂದು ಮನೆ ಆಗಿರ್ಲಿ, ಹೌಸ್ ಕೀಪಿಂಗ್ ಮಾಡೋದ್ರಿಂದ ಮನೆ ಸುಂದರವಾಗಿ ಕಾಣುತ್ತದೆ. ಯಾವುದೇ ರೀತಿಯ ಸ್ಮೆಲ್ ಇಲ್ದಂಗೆ, ಯಾವುದೇ ರೀತಿಯ ಕಸ ಇಲ್ಲದಂಗೆ, ಯಾವುದೇ ರೀತಿಯ ಹೈಜೀನ್ ಕೀಟಾಣುಗಳು ಇಲ್ಲದಂತೆ ಸುಂದರವಾಗಿ ನಮ್ಮ ಮನೆಯನ್ನ ಇಟ್ಕೊಳ್ಳೋದೆ ಹೌಸ್ ಕೀಪಿಂಗ್ ಅಂತ ಕರೀತಾರೆ. ಯಾವುದೇ ಒಂದು ಕೆಲಸ, ಕಂಪನಿ ಆಗಲಿ, ಫ್ಯಾಕ್ಟರಿ ಆಗಲಿ, ಯಾವುದೇ ರೀತಿಯ ಒಂದು ಕೆಲಸ ಚೆನ್ನಾಗಿ ನಡೆಯಬೇಕಂದ್ರೆ ಹೌಸ್ ಕೀಪಿಂಗ್ ಈಸ್ ಎ ಬ್ಯಾಕ್ ಬೋನ್ ಆಗಿದೆ. ಈ ಹೌಸ್ ಕೀಪಿಂಗ್ ಕೂಡ ಫ್ಯಾಕ್ಟರಿಯಲ್ಲಿ, ಕಂಪನಿಗಳಲ್ಲಿ, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಈ ಹೌಸ್ ಕೀಪಿಂಗ್ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ದಿನ ಹೌಸ್ ಕೀಪರ್ಸ್ ಕೆಲಸ ಮಾಡಿಲ್ಲ ಅಂದ್ರೆ ಅಲ್ಲಿ ಕೂರುವುದಕ್ಕೂ ಆಗೋದಿಲ್ಲ, ಅಷ್ಟು ಕೀಟಾಣುಗಳು ಬಂದಿರ್ತವೆ. ಹಾಗೆ ರೆಸ್ಟ್ ರೂಮು, ಪ್ಯಾಂಟ್ರಿ, ಪ್ಯಾಸೇಜ್ ಏರಿಯಾ ಇವೆಲ್ಲ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ಹೌಸ್ ಕೀಪಿಂಗ್ ತುಂಬಾ ಪ್ರಮುಖವಾಗಿರ್ತದೆ. ಸೊ ಅದಕ್ಕೋಸ್ಕರ ಹೌಸ್ ಕೀಪಿಂಗು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಬ್ಯಾಕ್ ಬೋನ್ ಆಗಿ ಹೌಸ್ ಕೀಪಿಂಗ್ ಇರಲೇಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಹೌಸ್ ಕೀಪಿಂಗ್ ಬಗ್ಗೆ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಹೌಸ್ ಕೀಪಿಂಗ್ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡೋದ್ರಿಂದ ನಿಮಗೆ ನಾವು ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಆನ್ಸರ್ ಅನ್ನ ಕೊಡುವುದಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.